ನಾನು ಸೈಯದ್ ಮಹಬೂಬ್, ಒಬ್ಬ ಅಭಿವೃದ್ಧಿಪರ ಜನಪರ ಹೋರಾಟಗಾರ. ಸುಮಾರು ಸತತವಾಗಿ ಒಂದು ಪ್ರಯತ್ನದಿಂದ, ಶ್ರಮದಿಂದ 25ನೇ ಈ ರಾಜ್ಯದ ಕಂಡ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ನಮ್ಮ ಹೃದಯಪೂರ್ವಕ ಅಭಿನಂದನೆ ಮತ್ತು ಒಂದು ಆಶ್ವಾಸನೆ. ಈ ರಾಜ್ಯಕ್ಕೆ ತಾವು ಒಂದು ಅಭಿವೃದ್ಧಿ ಮತ್ತು ಒಂದು ಸುಖ ಸರ್ಕಾರ ಮತ್ತು ಒಳ್ಳೆ ಸರ್ಕಾರ ಕೊಡುತ್ತಿರೋಂಥ ಒಂದು ಆಶ್ವಾಸನೆ ಜೊತೆಲಿ ಒಂದು ನಮ್ಮ ರಾಜ್ಯದ ಪರಿಸ್ಥಿತಿ ಏನಿದೆ ಅದರ ಬಗ್ಗೆ ಒಂದು ಚಿಂತನೆ ಮೂಡಿಸ್ತಾ, ಇತ್ತೀಚೆಗೆ ತಾವು ಏನು ಘೋಷಣೆ ಮಾಡಿದ್ದೀರಾ, ನಾನು ಒಂದು ಅಭಿವೃದ್ಧಿ ಪರ ಜನಪರ ಕೆಲಸ ಮಾಡ್ತೀನಿ ಅಂತ, ಅದನ್ನು ಪೂರೈಸಲಿಕ್ಕೆ ನೀವು ಸರಿಯಾಗಿ ಇದ್ದೀರಾ ಮತ್ತು ಆ ಆಶ್ವಾಸನೆ ನಮ್ಮಲ್ಲಿದೆ. ತಾವು ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ ಸರ್ಕಾರ ಕೊಡ್ತೀರಾ ಅಂತ. ಜೊತೆಯಲ್ಲಿ ನಾನು ಒಬ್ಬ ಸಮಾಜ ಸೇವಕನಾಗಿ ಸುಮಾರು ಸತತವಾಗಿ 14 ವರ್ಷದಿಂದ JTU ಹುಟ್ಟಾದ ಮೇಲೆ ನಾನು HS ದೊರೆಸ್ವಾಮಿ ಜೊತೆಲಿ ಇದ್ದು ಒಬ್ಬ ಸರಳಜೀವಿ, ಕೊನೆಯವರೆಗೂ ಬಾಡಿಗೆ ಮನೆಯಲ್ಲಿ ಇದ್ದ ಅವರ ಸರಳಜೀವಿ ಮತ್ತು ಅಭಿವೃದ್ಧಿ ಪರದ ಹೋರಾಟ ಮಾಡ್ತಾಯಿದ್ದ ಶ್ರಮಜೀವಿಯಲ್ಲಿ ಇದ್ದು ನಾನು ಹೋರಾಟನ ಕಲ್ತಿದ್ದೀನಿ. ಮುಖ್ಯಮಂತ್ರಿಗಳೇ, ತಾವೇನು ಪ್ರಯತ್ನ ಪಟ್ರಿ, ತಮ್ಮ ಸುಸ್ತು ಮತ್ತು ಒಂದು ಆಸಕ್ತಿ, ಒಂದು ಶ್ರಮದಿಂದ ದೇವರು ನಿಮಗೊಂದು ಫಲ ಕೊಟ್ಟಿದ್ದಾನೆ. ಅದನ್ನು ಒಳ್ಳೆಯ ರೀತಿಯಲ್ಲಿ ನೀವು ನಿಭಾಯಿಸ್ತೀರ ಅಂತ ನಮ್ಮ ಒಂದು ಆಶ್ವಾಸನೆ. ಇತ್ತೀಚೆಗೆ ನಮ್ಮ ಮೈನಾರಿಟಿ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ನಾನು ಮೈನಾರಿಟಿ ಮೆಜಾರಿಟಿ ಅಂತ ಹೇಳಲ್ಲ. ನಮ್ಮ ರಾಜ್ಯದಲ್ಲಿ ಇವಾಗ 1ನೇ ಸ್ಥಾನ ಮತ್ತು 2ನೇ ಸ್ಥಾನದಲ್ಲಿರೋದು ಮೈನಾರಿಟಿನೇ. ಮೈನಾರಿಟಿ ಅಂದರೆ ಮುಸ್ಲಿಂ ಸಮಾಜ. ಅದರಲ್ಲೂ ಮೈನಾರಿಟಿ ಎಲ್ಲ ಜೈನಿದ್ದಾರೆ, ಬೇರೆ ವರ್ಗದವರೆಲ್ಲ ಇದ್ದಾರೆ. ಅದು ಬಿಟ್ಟು ಮುಸ್ಲಿಂ ಸಮಾಜದಲ್ಲಿ ಸುಮಾರು ಒಂದು 12 ಜನ ಏನು ಮಂತ್ರಿ ಮತ್ತು MLA ಮತ್ತು MLC ಆಗಿದ್ದಾರೆ. ಅವರಿಗೆ ಸೂಕ್ತ ಸ್ಥಾನಮಾನ ಕೊಡಿ. ಮತ್ತು ಯಾರು ಇದಕ್ಕೆ ಸೂಕ್ತರಾಗಿದ್ದಾರೆ ಹುದ್ದೆಗೆ, ಬರೀ ವಕ್ಫ್ ಬೋರ್ಡ್ ಇರಲಿ, ಮೈನಾರಿಟಿ ಇರಲಿ, ಹಜ್ ಇದಿರಲಿ, ಅದು ಆ ಮಂತ್ರಿ ಸ್ಥಾನ ಬಿಟ್ಟು ಬೇರೆ ಸ್ಥಾನ ಇವಾಗ ಇತ್ತೀಚೆಗೆ ತಾವು UT ಖಾದರ್ ಅವರು ಕೊಟ್ಟಿದ್ದೀರಾ. ಅದಕ್ಕೆ ನಾವು ಅಭಿನಂದಿಸ್ತೀವಿ. ಆರೋಗ್ಯ ಸಚಿವರನ್ನು ಮಾಡಿದ್ದೀರಾ. ಅದೇ ಥರ ಬೇರೆಯವರಿಗೆ ಸ್ಥಾನಮಾನ, ನಾನು ಇವ್ರ ಪರ ಅವ್ರ ಪರ ಅಂತ ಹೇಳಲ್ಲ. ಯಾರು ಸೂಕ್ತ ಇದ್ದಾರೆ, ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಆ ಸ್ಥಾನ ಕೊಡಿ. ಮತ್ತು ಈ ಸ್ಥಾನದಲ್ಲಿದ್ದು ಯಾರು ಒಂದು ಈ ಸ್ಥಾನ ದುರುಪಡಿಸಿ ಮೈನಾರಿಟಿ ಫಂಡನ್ನು, ಬೇರೆ ಮೈನಾರಿಟಿದಲ್ಲಿ ಬೇರೆ ಫಂಡನ್ನು ಬೇರೆ ಸಮಾಜಕ್ಕೆ ಏನನ್ನು ಮೋಸ ಮಾಡಿದ್ದಾರೆ, ಅದ್ರ ಬಗ್ಗೆ ತಾವು ಒಂದು ಸೂಕ್ತ ಕ್ರಮ ತಗೊಳ್ಳಿ. ಮತ್ತು ಎಲ್ಲರಿಗೂ ಒದ್ದೂಡಿಸಿ ಈ ಜಾತಿ ಆ ಜಾತಿ ಅಂತಲ್ಲ, ಎಲ್ಲರೂ ಒಂದುಗೂಡಿ ತಾವು ರಾಜ್ಯದ ಒಳ್ಳೆಯ ರೀತಿಯಲ್ಲಿ ಸುಗಮ ರೀತಿಯಲ್ಲಿ ಒಂದು ಸುಖ ರಾಜ್ಯ ಮತ್ತು ಶಾಂತಿ ರಾಜ್ಯವನ್ನು ಕೊಡಿ. ಇತ್ತೀಚೆಗೆ ಭಾಳದಷ್ಟು ಒಂದು ಕೇಂದ್ರದಿಂದ ದ್ವೇಷದ ಭಾಷಣೆ, ದ್ವೇಷದ ರಾಜಕಾರಣ ಬೇರೆ ರಾಜ್ಯದಲ್ಲಿ ನಡೀತಾ ಇದೆ. ಅದನ್ನು ತಾವು ತಡೆದು ಅಭಿವೃದ್ಧಿ ಕಡೆ ತಾವು ಕೆಲಸ ಮಾಡಬೇಕಂದು ನಮ್ಮಿಂದ ಒಂದು ಕಳಕಳಿಯ ಮನವಿ. ಮುಖ್ಯವಾಗಿ ಬೇರೆ ತಾವೇನು ಅಭಿವೃದ್ಧಿ ಕಡೆ ಇದು ಮಾಡಿದ್ದಾರೆ. ಸುಮಾರು ಕೆರೆಗಳನ್ನು ನುಗ್ಗಿದ್ದಾರೆ. ಕೆರೆ ಇಲ್ಲ, ಇವಾಗ ಬೆಂಗಳೂರು ಸುತ್ತಮುತ್ತ ಕೆರೆ ಎಲ್ಲ ನುಗ್ಗಿದ್ದಾರೆ. ನಾನು ಹೋರಾಟ ಮಾಡುವಾಗ ನಾನು ಡಾಕ್ಟರ್ HS ದೊರೆಸ್ವಾಮಿ ಜೊತೆಲಿದ್ದಾಗ ಸುಮಾರು ಕೆರೆಗಳನ್ನು ಅವರು ಕಾಪಾಡಿದ್ರು. ಅದನ್ನು ಮತ್ತೆ ಕೆರೆ ಥರ ಉಳಿಸಿ
ಮತ್ತು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದಾರೆ ಅವರಿಗೆಲ್ಲ ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ಅದೇ ಥರ ನಮ್ಮ ಮೈನಾರಿಟಿ ಫಂಡನ್ನು ಕರೆಕ್ಟಾಗಿ ಯೂಸ್ ಮಾಡೋದು. ಬೇರೆ ಕಡೆ ಎಲ್ಲ ಇದಾಗಿದೆ, ಮೈನಾರಿಟಿ ಬರೀ ಮೈನಾರಿಟಿ ಆಗಿದೆ. ಅವರು ಯಾವ್ಯಾವ ಮೈನಾರಿಟಿ ಇದಿದೆ, ಬೀದಿಗಳಿದೆ, ಮೊಹಲ್ಲಾಗಳಿದೆ, ಅದನ್ನು ಸುಮಾರು ಸರ್ಕಾರ ನಾವು ನೋಡ್ತಾ ಇದ್ದೀವಿ 20 ವರ್ಷದಿಂದ ಹೆಂಗಿದೆ ಅದು. ಅದನ್ನು ಸರಿಪಡಿಸಿ. ಮತ್ತು ಅದರಲ್ಲಿ ಎಲ್ಲ ಕೈ ಯಾರು ಜೋಡಿಸ್ತಾರೆ ಅವರಿಗೆ ಒಳ್ಳೆ ಸೂಕ್ತ ಸ್ಥಾನ ಕೊಟ್ಟು ಅವರನ್ನು ಒಳ್ಳೆ ಕೆಲಸ ಮಾಡೋಂಗೆ ತಾವು ಒಂದು ಕ್ರಮ, ಅವರ ವಿರೋಧ ಅವರ ಪರ ಒಂದು ಕ್ರಮ ತಗೊಂಡು ತಾವು ಒಂದು ಸೂಕ್ತ ರೀತಿಯಲ್ಲಿ ರಾಜ್ಯನ ನಡೆಸಿ ಅಭಿವೃದ್ಧಿ ನಡೆಸುತ್ತೀನಿ, ಅಭಿವೃದ್ಧಿ ಕಡೆ ನಾನು ಗಮನ ಕೊಡ್ತೀನಿ ಅಂತ ಹೇಳಿದ್ದೀರ. ಲಂಚ ಮುಕ್ತ ಮತ್ತು ರೈತರ ಪರ ಒಂದು ಸ್ಥಾನವನ್ನು ರೈತರಿಗೆ ಕೊಟ್ಟಂಗೆ, ಬಡವರು ಕೊಟ್ಟಂಗೆ ತಾವೆಲ್ಲ ಒಂದು ಆಶ್ವಾಸನೆ ಕೊಟ್ಟಿದ್ದೀರ. ಅದನ್ನು ಪೂರೈಸಿ ಆ ದೇವರು ನಿಮಗೆ ಶಕ್ತಿ ಕೊಡಲಿ ಅಂತ ಆಶ್ವಾಸ್ತೀನಿ. ನಾನು ಯಾವಾಗಲೂ ಒಬ್ಬ ಶುಭ ಚಿಂತಕ, ದೇಶ ಪರ, ರೈತ ಪರ ಮತ್ತು ರಾಜ್ಯ ಪರ ಚಿಂತಕ. ಆವಾಗ ನಾನು ಧ್ವನಿ ಇರ್ತಾ ಇರ್ತೀನಿ. ಅದೆಲ್ಲ ಯಾವುದೇ ಒಂದು ಒಳ್ಳೆಯ ಕಾರ್ಯ ಇದ್ದರೆ ನಮ್ಮ ಮುಂದೆ ಒಂದು ತಾವೆಲ್ಲ ಕೈ ಜೋಡಿಸಿದ್ದೀರ. ಅದೇ ರೀತಿ ನಾನು ಇಲ್ಲಿ ಇದ್ರೂ ನಮ್ಮ ರಾಮಲಿಂಗ ರೆಡ್ಡಿ ಕಡೆ ಮತ್ತು ಬೇರೆ ನಮ್ಮ ಜಮೀರ್ ಸಾಹೇಬ್ ಇರಲಿ, UT ಖಾದರ್ ಸಾಹೇಬ್ ಇರಲಿ, ಅವರು ಮತ್ತು ನಮ್ಮ ರಾಮನಗರ ಶಾಸಕರಿರಲಿ, ಅವ್ರ ಜೊತೆಯಲ್ಲೇ ಕೈ ಜೋಡಿಸಿದ್ದೀನಿ ಸುಮಾರು ಸತಿ. ಮತ್ತು ನಮ್ಮ ರಿಜ್ವಾನ್ ಅರ್ಷದ್ ಅವರು ಅವಾಗ ಕಾಣ್ಕೋತಾರೆ. ಅದೇ ಥರ ಎಲ್ಲ ಮೊಹಲ್ಲಾಗಳಿದೆ. ಬೇರೆ ಮೊಹಲ್ಲಾ ಯಾವ ಥರ ಇದೆ ಅದೇ ಥರ ನಮ್ಮ ಮೈನಾರಿಟಿ ಮೊಹಲ್ಲಾನು ಒಂದು ಅಭಿವೃದ್ಧಿ ಕಡೆ ತಗೊಂಡು ಅಂತ ಒಂದು ತಮಗೆ ಸಲಹೆ ಕೊಡ್ತಾ ಇದ್ದೀನಿ. ದಯವಿಟ್ಟು ತಾವು ಈ ರಾಜ್ಯನ ಒಂದು ಶಾಂತಿಯ ರಾಜ್ಯ ಅನ್ನು ಮಾಡಬೇಕಾಗಿ ಕಳಕಳಿಯ ಮನವಿ. ಸೈಯದ್ ಮಹಬೂಬ್, ಒಬ್ಬ ಜನಪರ ಅಭಿವೃದ್ಧಿ ಪರ ಹೋರಾಟಗಾರ, ಶುಭ ಚಿಂತಕ. ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ. ಹೇಳಿ ಸರ್, ಇವತ್ತು ಬೆಳವಣಿಗೆ ನೀವು ಸರ್ಕಾರಕ್ಕೆ ಏನು ಅಪೀಲನ್ನು ಮಾಡಿಸ್ತಾ ಇದ್ದೀರಾ? ನಾನು ಸೈಯದ್ ಮಹಬೂಬ್, ಒಬ್ಬ ಅಭಿವೃದ್ಧಿ ಪರ ಜನಪರ ಹೋರಾಟಗಾರ, ಒಬ್ಬ ಸಮಾಜ ಕಾರ್ಯಕರ್ತ. ಯೂಟ್ಯೂಬ್ ಬಿಟ್ಟಾದ ಮೇಲೆ ನಾನು ಇಲ್ಲಿ ಸ್ವಲ್ಪ ಜಾಸ್ತಿ ಮುಖ ಕಾಣಲ್ಲ. ನಮ್ಮ ಧ್ವನಿ ಎಲ್ಲಿ ಬೇಕಾಗಿರುತ್ತೋ ಅಲ್ಲಿ ಎತ್ತಾ ಇರ್ತೀವಿ. ಮೊದಲಿಗೆ ನಾನು 25ನೇ ಮುಖ್ಯಮಂತ್ರಿಯಾದ DK ಶಿವಕುಮಾರ್ ಅವರಿಗೆ ನನ್ನ ಮತ್ತು ನಮ್ಮ ಸಮಾಜ ಪರವಾಗಿ ಹೃದಯಪೂರ್ವಕ ಅಭಿನಂದನೆ. ಮತ್ತು ಆಶ್ವಾಸನೆ ಇಡ್ತೀವಿ. ಈ ಸರ್ಕಾರ ರಾಜ್ಯವನ್ನು ತಾವು ಕಷ್ಟಪಟ್ಟಂಗೆ ಅಭಿವೃದ್ಧಿ ಕಡೆ ಒಳ್ಳೆಯ ರೀತಿಯಲ್ಲಿ ಬೆಂಗಳೂರು ಮತ್ತು ರಾಜ್ಯವನ್ನು ತಗೊಂಡು ಹೋಗ್ಬೋದು ಅಂತ ಒಂದು ಅನಿಸಿಕೆ, ಒಂದು ಆಶ್ವಾಸನೆ. ನನ್ನ ಮುಖ್ಯವಾಗಿ ಡಿಮ್ಯಾಂಡು ಸರ್, ತಾವು ಯಾವ ಥರ SMC ಪೀರಿಯಡಲ್ಲಿ ಇದ್ರಿ, ಜೊತೆಲಿ ಇದ್ದು ಅವರಿಂದ ತಾವು ಅವ್ರಿಗೆ ಗುರು, ಅವರಿಂದ ಸಲಹೆಯನ್ನು ಪಡೆದಿದ್ದೀರ. ನಿಮಗೆ ನಮ್ಮ ಬೇಡಿಕೆ ಮತ್ತು ಅಪೀಲ್ ಏನಂದರೆ, ರಾಜ್ಯಕ್ಕೆ ಒಬ್ಬ ನನ್ನ ಮೈನಾರಿಟಿಗೆ ಸೇರಿದಿಂದ ನಮ್ಮ ಮೈನಾರಿಟಿ ಪರವಾಗಿ ನಾನು ಜಾಸ್ತಿ ಮಾತಾಡೋದು. ನಮಗೆ ಎಲ್ಲ ಮುಖ್ಯ, ಮೈನಾರಿಟಿ ಜೊತೆಲಿ ಬೇರೆ ಸಮಾಜನೂ ಮುಖ್ಯ. ನಾವೆಲ್ಲ ಒಂದಾಗಿ ನಾವು, ಯಾಕಂದರೆ ಜೊತೆಲಿ ನಾವು ಭಾಳಷ್ಟು ಜನ ನಾವು HS ದೊರೆಸ್ವಾಮಿ, ಡಾಕ್ಟರ್ HS ದೊರೆಸ್ವಾಮಿ ಅವ್ರ ಜೊತೆಲಿದ್ದು ಅವರಿಂದ ಬೆಳೆದು ಕಲ್ತಿದ್ದೀವಿ. ಮತ್ತು GDನಲ್ಲಿದ್ದು ಯಾವ ಥರ ಬೆಳೀಬೇಕು, ಯಾವ ಥರ ಹೋರಾಟ ಮಾಡಬೇಕು ಅಂತ GDನಲ್ಲಿ ಇದ್ದು ಕಲ್ತು ಬೆಂಗಳೂರಲ್ಲಿ ಏನು ಹೋರಾಟ ನಡೆಯುತ್ತೆ ಅದೆಲ್ಲ ಮುಂಚೆ ನಾವು ಮಾಡಿಬಿಟ್ಟಿದ್ದೀವಿ. ನಮ್ಮ ಬೇಡಿಕೆ ಏನಂದರೆ, ಸಮಾಜಕ್ಕೆ ಒಬ್ಬನೇ ಮಂತ್ರಿ ಅಲ್ಲ, ತಾವು ಯಾವ ಥರ ನಮ್ಮ ಸಮೀಕ್ಷೆ ಆಯಿತು, ಮುಸ್ಲಿಂ ಸಮಾಜ ಈಗ 16ರಿಂದ 20% ಇದೆ. 2ನೇ ಸ್ಥಾನದಲ್ಲಿದೆ. 1ನೇ ಸ್ಥಾನದಲ್ಲಿ ಯಾರು ಕೆಲವರು ಹೇಳಿದ್ರೆ 1ನೇ ಸ್ಥಾನ, ನಾವು ಹೇಳ್ತೀವಿ 2ನೇ ಸ್ಥಾನ ಇಲ್ಲಿ. ಆದರೂ ತಾವು ಈ ಸಮಾಜವನ್ನು ಒಂದೇ ಮಂತ್ರಿ ಅಲ್ಲ, ಬರೀ ಮೈನಾರಿಟಿ ವಕ್ಫ್ ಬೋರ್ಡ್ ಮಂತ್ರಿ ನಮಗೆ ಸಾಲದು. ಜೊತೆಲಿ ಯಾವ ಥರ ನೀವು UT ಖಾದರ್ ಅವರಿಗೆ ಆರೋಗ್ಯ ಸಚಿವರು ಮಾಡಿದ್ದೀರಾ, ಇದೇ ಥರ ಎಜುಕೇಷನ್ ಮತ್ತು ಬೇರೆ ಸಚಿವರು ಯಾರಿದ್ದಾರೆ ಅವರೆಲ್ಲ ಸೇರಿಸಿ ಒಂದು 4-5 ಮಂತ್ರಿಗಳು ಮಾಡಬೇಕಾಗಿ ನಮ್ಮ ಒಂದು ಬಂದಿವಿ. ದಯವಿಟ್ಟು ಅದನ್ನು ತಾವು ಪೂರ್ಣಯಿಸ್ತೀರಾ ಅಂತ ಒಂದು ಆಶ್ವಾಸನೆ ಇದೆ. ಧನ್ಯವಾದ. ಸೈಯದ್ ಮಹಬೂಬ್, ಜನಪರ ಹೋರಾಟಗಾರ.